ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಓಕೆ ಸೀತಮ್ಮ, ನಾವ್ ಆ ಸ್ಕೆಚ್ ಮಾಡ್ತಾ ಇಲ್ಲ. ಈಗ ಮಾಡಲ್ಲ ಅಂತ ಹೇಳಿ ನೀನು ಆಮೇಲೆ ಶುರು ಹಚ್ಕೊಂಡ್ರೆ ನಾವು ಸ್ಕೂಲ್ ಆಟನೇ ಆಡ್ತಾ ಇದ್ದೀವಿ, ಬಟ್ ಬೇರೆ ಆಕ್ಟಿವಿಟಿ ಇರುತ್ತೆ ಸೀತಮ್ಮ. ನೀವಿಬ್ರು ಬೇಗ ಬನ್ನಿ. ಅರಿ, ನಿನ್ನ ಅಪ್ಪ ಅಮ್ಮನ ಕರ್ದ? ಡ್ಯಾಡ್ ರೆಡಿ ಇದ್ದಾರೆ, ಬರ್ತಾರೆ. ನಮ್ಮ ಅಪ್ಪ ಅಮ್ಮನೂ ಬರ್ತಾರೆ. ಅಪ್ಪ ಬೇಗ ಬನ್ನಿ. Yes, coming. ವಾವ್, ಸೂಪರ್ ಅಣ್ಣ. ನಿಮ್ಮನ್ನ ಅಪ್ಪ ಅಂತ ಕರೆಯಕ್ಕೆ ಮನ್ಸು ಬರ್ತಿಲ್ಲ. ಮತ್ತೆ ಫ್ರೆಂಡ್ ಇದೆ, ಓಕೆ, ಹಿಂಗೆ ಕರೀತೀನಿ. ಓಕೆ ಪುಟ್ಟ, ಹಾಗೆ ಕರೆಯುವಂತೆ. ಯಾವತ್ತೂ ಈ ಥರ ಬಟ್ಟೆ ಹಾಕೊಂಡಿಲ್ವಲ್ಲ, ಅದಕ್ಕೆ ಒಂಥರ ಅನ್ಕಂಫರ್ಟೇಬಲ್ ಆಗ್ತದೆ. ಹೇಗೆ ಕಾಣಿಸ್ತಾ ಇದ್ದೀನಿ? ಸಖತ್ ಕ್ಯೂಟ್ ಆಗಿ ಕಾಣಿಸ್ತಿದ್ದೀರಾ. ಹೌದು ಅಣ್ಣ, ಸೋ ಕ್ಯೂಟ್. ಥ್ಯಾಂಕ್ ಯು ಪುಟ್ಟ, ಥ್ಯಾಂಕ್ ಯು ಬಂಗಾರ. ಆದರೂ ಎಲ್ರ ಮುಂದೆ ಈ ಥರ ಬಟ್ಟೆ ಹಾಕೊಂಡು ಹೋಗೋದಕ್ಕೆ ಸ್ವಲ್ಪ ನಾಚಿಕೆ ಆಗುತ್ತೆ. ಏನು ಆಗಲ್ಲ, ಎಲ್ರು ಹೀಗೆ ರೆಡಿ ಆಗ್ತಾರಲ್ವಾ. ಎಲ್ಲಿ ನಿನ್ಸಿತಾ? ಏಯ್ ಸೀತಾ, ಹೊರಗೆ ಬನ್ನಿ, ನಾಚ್ಕೋಬೇಡಿ, ಬನ್ನಿ. ವಾವ್ ಸಿದವ, ಎಷ್ಟು ಮುದ ಕಾಣಿಸ್ತಿದ್ಯಾ. ಸೂಪರ್ ಅದಕ್ಕೆ. ಆದ್ರೂ ನಂಗೆ ಯಾಕೋ ಒಂಥರ ಆಗ್ತಿದೆ. ಈಗ ನಾವಿಬ್ರು ಅವ್ರ ಕೈಗೆ ಸಿಕ್ಕಾಕೊಂಡ್ಬಿಟ್ಟಿದ್ದೀವಿ. ತಪ್ಪಿಸ್ಕೊಳ್ಳೋಕೆ ಬೇರೆ ಯಾವ ದಾರಿನೂ ಇಲ್ಲ. ಹೌದು, ಇವತ್ತು ನಾವೇ ಟೀಚರ್ಸು, ನೀವೆಲ್ಲರೂ ಸ್ಟೂಡೆಂಟ್ಸು. ನಾವ್ ಹೇಳ್ದಂಗೆ ಕೇಳ್ಬೇಕು. ಓಕೆ ಓಕೆ ಮ್ಯಾಮ್. ಓಕೆ ಟೀಚರ್, ಓಕೆ ಸರ್. ನಾವಿಬ್ರೇ ಹೀಗೆ ಕಾಣ್ತಾ ಇದೀವಿ, ಇನ್ ಮಿಕ್ಕಿದವರೆಲ್ಲ ಹೇಗೆ ಕಾಣ್ತಾ ಇದ್ರು ದೇವ್ರಿಗೆ ಗೊತ್ತು. ಎಲ್ರೂ ರೆಡಿ ಆಗಿದ್ದಾರೆ, ಬನ್ನಿ ಬನ್ನಿ, ಸ್ಕೂಲಿಗೆ ಹೋಗೋಣ. ಚಟ್ಟಿ ಮಾಡ್ಕೊಂಡು ಬರ್ತೀನಿ. ಅಂಕಲ್ ಆಂಟಿ, ನೀವಿಬ್ರು ಎಂತಕ್ಕೆ ಯೂನಿಫಾರ್ಮ್ ಹಾಕಿಲ್ಲ? ಇವತ್ತು ನೀವೆಲ್ಲ ಸ್ಟೂಡೆಂಟ್ಸು, ಹೋಗಿ ಯೂನಿಫಾರ್ಮ್ ಹಾಕೋ ಬನ್ನಿ, ಕ್ವಿಕ್. ಅನಿ, ಇವರು ನಮ್ ಚೀಫ್ ಗೆಸ್ಟು. ಎಲ್ಲ ಮಕ್ಕಳು ರೆಡಿ ಆಗಿದಾರ ಅಂತ ನೋಡಕ್ ಬಂದಿದ್ದಾರೆ. ಯಾರು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೋ ಅವ್ರಿಗೆ ಇವರು ಜಾಸ್ತಿ ಮಾರ್ಕ್ಸ್ ಕೊಡ್ತಾರೆ. ಹೌದಾ? ಇವ್ರು ಜಡ್ಜಸ್ಸಾ? ವೆಲ್ಕಮ್ ಜಡ್ಜಸ್. ಥ್ಯಾಂಕ್ ಯು. ಈ ಆಟ ಎಲ್ಲ ನೀವು ಮಕ್ಕಳಾಡಿದ್ರೆ ಚಂದ. ದೊಡ್ಡೋರ್ಗೆ ಈ ತರ ಮಕ್ಕಳಾಟ ಆಡೋದಕ್ಕೆ ಬೋರ್ ಆಗತ್ತಲ್ವಾ? ಸ್ವಲ್ಪನೂ ಬೋರ್ ಆಗಲ್ಲ ಆಂಟಿ, ಸಖತ್ ಫನ್ ಆಗಿರುತ್ತೆ. ನೀವೇ ನೋಡಿ. ಶಾಲಿನಿ, ಮಕ್ಕಳು ಆಸೆ ಪಡ್ತಿದ್ದಾರಲ್ವಾ, ಒಂದು ಸ್ವಲ್ಪ ಹೊತ್ತು ಆಡೋಣ ಪ್ಲೀಸ್. ಯಾ ಯಾ ಈಗ ನೀವು ರೆಡಿನಾ ಜಡ್ಜಸ್? ಎಸ್ ಕಂದ. ನಾನು ಕಂದ ಅಲ್ಲ, ಕಾಲ್ ಮೀ ಮ್ಯಾಮ್. ಓಕೆ ಓಕೆ ಮ್ಯಾಮ್. ಮತ್ತೆ ಅವರು ಅನಿ ಅಲ್ಲ, ಅನಿ ಸರ್ ಅಂತ ಕರಿಬೇಕು. ಅನಿ ಸರ್, ಸಿಹಿ ಮ್ಯಾಮ್, ಓಕೆನಾ? ಗುಡ್ ಗುಡ್ ಗುಡ್. ಅನಿ, ಈಗ ನಾವು ಒಬ್ಬೊಬ್ಬರೇ ನೇಮ್ನ ತಗೊಳ್ಳೋಣ. ನನಗೆ ಗೊತ್ತು ನಿಮಗೆ ನನ್ನ ಮೇಲೆ ಕೋಪ ಬಂದಿದೆ ಅಂತ ಅಶೋಕ್. ಐ ಆಮ್ ರಿಯಲಿ ಸಾರಿ. ಉದ್ದೋ, ಹಾಗೇನಿಲ್ಲ. ನೋಡಿಲಿ, ನೀನೇನು ಬೇಕು ಅಂತ ಹೊಡೆದಾಕ್ದ? ಕೈ ಜಾರಿ ಬಿದ್ದು ಹೊಡೆದೋಯ್ತು. ಇಷ್ಟಕ್ಕೆ ಇಷ್ಟೊಂದು ಬೇಜಾರು ಮಾಡ್ಕೊಂಡ್ಬಿಟ್ರೆ ಹೇಗೆ? ನೋಡಿಲಿ, ಅಳ್ಬೇಡ. ನೀನೇ ನನಗೆ ಇನ್ನೊಂದು ಮಗ್ ಕೊಡಿಸು ಅಂತ, ಓಕೆನಾ? ಆದ್ರೂ ಅಶೋಕ್, ಅದು ನಾನು ನಿಮಗೆ ಕೊಟ್ಟಂತ ಫಸ್ಟ್ ಗಿಫ್ಟ್ ನನ್ನ ಕೈಯಿಂದನೇ ಬಿದ್ದು ಹೊಡ್ತೋಯ್ತಲ್ಲ, ತುಂಬಾ ಬೇಜಾರಾಗ್ತಿದೆ ಅಶೋಕ್. ಫಸ್ಟ್ ಟೈಮ್ ನಾನು ಏನಾದ್ರೂ ಮಾಡ್ಬೇಕು ಅಂತ ಹೋದಾಗೆಲ್ಲ ಏನಾದ್ರೂ ಒಂದು ಎಡ್ವರ್ಟ್ ಆಗತ್ತೆ. ಯಾವಾಗ
ಯಾವಾಗ್ಲೂ ನೀವೇ ನನಗೆ ಟೀ ಮಾಡ್ಕೊಡ್ತಿದ್ರಿ. ಅಟ್ಲೀಸ್ಟ್ ಒಂದ್ಸಲ ನಾನು ನಿಮ್ಗೆ ಟೀ ಮಾಡ್ಕೊಟ್ಟು ಸರ್ಪ್ರೈಸ್ ಕೊಡೋಣ ಅಂತ ಹೋದ್ರೆ ಕೈ ಜಾರಿ ಮಗ್ ಕೊಡ್ತೋಯ್ತು. ಇಟ್ಸ್ ಓಕೆ. ಮಗ್ ಹೊಡೆದೋಗಿ ನಿನ್ ಕೈ ಮೇಲೆ ಬಿಸಿ ಬಿಸಿ ಟೀ ಚಲ್ಲಿಲ್ಲ ತಾನೇ? ಕೈ ತೋರ್ಸು. ಐ ಡೋಂಟ್ ಕೇರ್. ಬಿಸಿ ಟೀ ಬಿದ್ರೆ ನಾನೇನ್ ಸತ್ತೋಗ್ತೀನ? ಇಲ್ಲ ತಾನೇ? ಅದೇ ತರ ಮಗ್ ಹೊಡೆದೋದ್ರೆ ನಾವೇನ್ ಸತ್ತೋಗ್ತೀವಾ? ಇಲ್ಲ ತಾನೇ? ಚಿಲ್. ಸತ್ತೋಗಲ್ಲ ಅಂತ ಗೊತ್ತು ಅಶೋಕ್, ಆದ್ರೂ ಇಟ್ಸ್ ಅ ಸೆಂಟಿಮೆಂಟ್. ನನಗೆ ತುಂಬಾ ಹರ್ಟ್ ಆಗ್ತಿದೆ ಅಶೋಕ್. ಇಟ್ಸ್ ಓಕೆ. ನೀನು ಅಳಬೇಡ. ಈ ಅಳೋದೆಲ್ಲ ನಮ್ಮ ಹುಡುಗಿಗೆ ಸೂಟ್ ಆಗಲ್ಲ. ಇವಳು ಯಾವಾಗಲೂ ನಗ್ನಗ್ತಾ ಇರ್ಬೇಕು. ಎಲ್ಲ ಸ್ಮೈಲ್ ಮಾಡು. ಐ ಲವ್ ಯು. ಐ ಲವ್ ಯು ಸಿಕ್ಕಾಪಟ್ಟೆ. ಸಿಕ್ಕಾಪಟ್ಟೆ. ಇಷ್ಟಪಟ್ಟೆ. ಇಷ್ಟಪಟ್ಟೆ. ಸಿಕ್ಕಾಪಟ್ಟೆ. ಐ ಲವ್ ಯು. ಯಾರಿಗೆ ಆಗ್ಲಿ ಅವ್ರ ಗಿಫ್ಟ್ ಹಾಳಾದ್ರೆ ಬೇಜಾರಾಗಲ್ವಾ ಅಶೋಕ್? ಅದರಲ್ಲೂ ಕೊಡ್ಸಿದ್ ಫಸ್ಟ್ ಗಿಫ್ಟು ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು. ಅದನ್ನ ಜೋಪಾನವಾಗಿ ನೋಡ್ಕೊಂಡು ನನ್ನ ಮೊಮ್ಮಕ್ಳಿಗೆಲ್ಲ ತೋರಿಸ್ಬೇಕು ಅನ್ಕೊಂಡಿದ್ದೆ. ನೋಡಿದ್ರೆ ಎಲ್ಲ ಪೀಸ್ ಪೀಸಾಗಿ ಒಡೆದೋಯ್ತು. ಪೀಸ್ ಆಗೋದ್ರೆ ಏನಾಯ್ತು ಮುದ್ದು? ಆ ನೆನಪು ಹೊಡಿಯಲ್ಲ ತಾನೆ. ನೋಡು, ಜಾಪನೀಸ್ ಕಿಂತುಕಿ ಅನ್ನೋ ಒಂದು ತತ್ವನ ಫಾಲೋ ಮಾಡ್ತಾರೆ. ಕಿಂತುಕಿನ ಹಂಗಂದ್ರೆ? ಅಂದ್ರೆ ಹೊಡೆದೋಗಿರೋ ವಸ್ತುನ ಜೋಡಿಸೋದು. ಸುಮ್ಮನೆ ಜೋಡಿಸೋದಲ್ಲ, ಚಿನ್ನದಲ್ಲಿ ಜೋಡಿಸೋದು. ಚಿನ್ನದಲ್ಲ? ನೈಸ್ ಅಲ್ವಾ? ಬಟ್ ಯಾಕೆ ಹಾಗೆ? ಒಡೆದೋಗಿರೋ ವಸ್ತು ಬೆಲೆ ಅವಾಗ ಇನ್ನೂ ಹೆಚ್ಚಾಗುತ್ತಲ್ವಾ? ಒಂದು ಸ್ಪೆಷಲ್ ವಸ್ತು ಒಡೆದೋದ್ರೆ ಅದನ್ನ ಚಿನ್ನದಲ್ಲಿ ಜೋಡಿಸೋದ್ರಿಂದ ಅದಿನ್ನೂ ಸ್ಪೆಷಲ್ ಆಗುತ್ತಲ್ವಾ? ಅದಕ್ಕೆ ಬೇರೆದೇ ಒಂದು ಸೌಂದರ್ಯ, ಒಂದು ಬೇರೆದೇ ಬೆಲೆ ಸಿಗುತ್ತಲ್ವಾ? ಹಾಗಿದ್ರೆ ಒಡೆದೋಗಿರೋ ಆ ಪೀಸ್ಗಳನ್ನ ನಾವು ಚಿನ್ನದಿಂದ ಜೋಡಿಸ್ಬೋದಲ್ವಾ? ಮತ್ತೆ ನಿನ್ನ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ತೋರ್ಸೋದು ಬೇಡವಾ ಅದನ್ನ? ಆತರ ನೋಡಕ್ ಹೋದ್ರೆ ನಮ್ಮೆಲ್ಲರ ಜೀವನನೂ ಹೀಗೆ ಅಲ್ವಾ? ಯಾರ ಜೀವನ ತಾನೇ ಪರ್ಫೆಕ್ಟ್ ಆಗಿದೆ? ಎಲ್ಲರ ಜೀವನದಲ್ಲೂ ಈ ಥರ ಒಡಕುಗಳಿದ್ದೇ ಇದೆ. ಯಾರು ತೋರಿಸ್ಕೊಳ್ಳಲ್ಲ ಅಷ್ಟೆ. ನಾವು ಗೋಡೆ ಮೇಲೆ ನಗ್ತಿರೋ ಫೋಟೋನೇ ನೇತಾಕೋದು. ಅಳ್ತಿರೋ ಫೋಟೋ ಯಾರಾದ್ರೂ ನೇತಾಕ್ತಾರ? ನಾವು ಮನಸ್ಸಲ್ಲೇ ಮುಚ್ಚಿಟ್ಕೊಂಡಿರ್ತೀವಿ. ಹೊಸ ಕಂಡೀಷನ್ ಅಲ್ಲಿ ವಾಪಸ್ ನಮಗ್ ಬಂದ್ ಸೇರುತ್ತೆ ಅಂತ ನಂಬೋಣ. ನಂಬಿಕೆನೇ ಜೀವನ ಅನ್ನೋದನ್ನ ಶ್ರೀ 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 ಅಶೋಕಾನಂದ ಸ್ವಾಮಿಗಳು ನಂಗೆ ಹೇಳ್ಕೊಟ್ಟಿದ್ದಾರೆ. ಈಗ ಈ ಶ್ರೀ 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 ಅಶೋಕಾನಂದ ಸ್ವಾಮೀಜಿಗಳು ಇನ್ನೊಂದು ಮಾತು ಹೇಳ್ತಾ ಇದ್ದಾರೆ, ಕೇಳಿಸ್ಕೊ. ಒಡೆದೋಗಿರೋದು ಒಂದು ವಸ್ತು. ನಾನು ನೀನು ಜೀವನ ಪೂರ್ತಿ ಹೀಗೆ ಇರ್ತೀವಿ. ನೆನ್ಪಿರ್ಲಿ. ಅಫ್ಕೋರ್ಸ್ ಅಶೋಕ್, ಅದೇ ನನಗೆ ಇಂಪಾರ್ಟೆಂಟ್. ನೀವು ಯಾವಾಗ್ಲೂ ನನ್ನ ಜೊತೆನೇ ಇರಬೇಕು. ಆದ್ರೆ ಆ ಪೀಸ್ಗಳನ್ನ ನಾವು ಚಿನ್ನದಿಂದ ಜೋಡಿಸ್ಬೇಕಾಯ್ತಾ? ಆ ಪ್ಲಾನಲ್ಲಿ ಏನು ಚೇಂಜಸ್ ಇಲ್ಲ. ಓಕೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.